ತಿರಿಕೆರೆ ಎಷ್ಟು ಅಂತ ತೋರ್ಸು ಏನ್ ತಗೊಂಡೆ ತೋರ್ಸು ಏನದು ವೆಲ್ಕಮ್ ಬ್ಯಾಕ್ ಟು ಯಕ್ಷಿತ್ ನ್ಯಾಚುರಲ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಮಂಗಳವಾರ ಬೆಳಗ್ಗೆಯಿಂದಲೇ ವ್ಲಾಗ್ನ ಶುರು ಮಾಡಿಬಿಟ್ಟಿದ್ದೀನಿ. ಕೆಲವೊಂದು ಟಿಪ್ಸ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತು ಬೆಳಗ್ಗೆಯಿಂದ ಲಾಗ್ ಶುರು ಮಾಡಿದ್ದೀನಿ. ನನ್ನ ಮತ್ತೆ ಮಾವ ಕೂಡ ಬಂದಿದ್ರು. ಸೊ ಇವತ್ತು ಊರಿಗೆ ಹೊರಡ್ತಾರೆ. ಸೊ ರೆಸಿಪಿ ಮಾಡೋಣ ಕ್ವಿಕ್ಕಾಗಿ ಅಂತೇಳಿ ಅವ್ರು ಬೆಳಗ್ಗೆನೇ ಓಡ್ತೀವಿ ಅಂತ ಹೇಳ್ತಾ ಇದ್ರು. ನಾನೇ ತಿಂಡಿ ತಿನ್ಕೊಂಡು ಹೋಗಿರಂತೆ ಅಂತ ಹೇಳ್ಬಿಟ್ಟು ತಿಂಡಿನ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ನಾನು ಇವತ್ತು ಬಟಾಣಿ ಕಾಳನ್ನ ಹಾಕಿ ರೈಸ್ ಬಾತ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ, ತುಂಬಾ ಕ್ವಿಕ್ಕಾಗಿ ಮಾಡ್ಬೋದು. ಸೊ ಬನ್ನಿ ಶುರು ಮಾಡೋಣ, ತಡ ಮಾಡೋದು ಬೇಡ. ಹಾಗೆ ಫ್ರೆಂಡ್ಸ್, ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತಿನ ಡೇ ಯಾವ ಥರ ಮೂವ್ ಆನ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಹಾಗೆ ಫ್ರೆಂಡ್ಸ್, ಇನ್ನು ಬಾಗಿಲಿಗೂ ಸಹ ರಂಗೋಲಿನ ಹಾಕಿದ್ದೀನಿ. ತುಂಬಾ ಸಿಂಪಲ್ ಆದ ರಂಗೋಲಿ. ಜೊತೆಗೆ ಇನ್ನು ಕಿಚನ್ಗೂ ಸಹ ಬಂದಿದ್ದೀನಿ. ರಾತ್ರಿ ಪಾತ್ರೆ ಸ್ವಲ್ಪ ಜಾಸ್ತಿನೇ ಇದ್ವು. ಎಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ನಂತರದಲ್ಲಿ ನಾನು ಅಡುಗೆ ಕೆಲಸನ ಶುರು ಮಾಡ್ಕೊಂಬಿಡೋಣ ಅಂಥೇಳಿ ನೀವು ನೋಡ್ತಾ ಇರ್ಬೋದು. ರಾತ್ರಿ ಇದ್ದಂಥ ಸಾಂಬಾರು ಅವುಗಳನ್ನ ಬಿಸಿ ಮಾಡ್ತಾ ಇದ್ದೀನಿ. ಇನ್ನು ಹಾಗೆ ನನ್ನ ಅತ್ತೆ ಮಾವನೂ ಸಹ ಮನೆಗೆ ಬಂದಿದ್ದರು. ಅವರು ಸಹ ಇವಾಗ ಊರಿಗೆ ಹೊರಡ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ಕ್ವಿಕ್ಕಾಗಿ ಏನಾದರೂ ತಿಂಡಿ ಮಾಡೋಣ ಅಂದರೆ ಬಟಾಣಿ ಕಾಳನ್ನ ಹಾಕಿ ಒಂದು ರೆಸಿಪಿನೂ ಸಹ ಮಾಡ್ತಾಯಿದ್ದೀನಿ. ಇವತ್ತಿನ ಈ ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಪಾತ್ರೆ ಎಲ್ಲ ವಾಶ್ ಮಾಡಿಬಿಡೋಣ ಅಂಥೇಳಿ. ಹಾಗೆ ಫ್ರೆಂಡ್ಸ್, ಇನ್ನು ಬೆಳಗ್ಗೆ ಟೈಮಲ್ಲಿ ನಮಗೆ ಅಡುಗೆ ಮಾಡಲಿಕ್ಕೆ ಒಳ್ಳೆ ಇಂಟ್ರೆಸ್ಟ್ ಬರಬೇಕು. ಈ ಥರ ಬರಬೇಕು ಅಂದರೆ ನೀವು ರಾತ್ರಿಯೇ ಪಾತ್ರೆನೆಲ್ಲ ವಾಶ್ ಮಾಡಿ ನೀಟಾಗಿ ತೆಗೆದಿಟ್ಕೊಂಬಿಡಿ. ಆಗ ನೀವು ಬೆಳಗ್ಗೆ ಎದ್ದು ಬಂದಿದ ತಕ್ಷಣ ಕಿಚನೆಲ್ಲ ನೀಟಾಗಿ ಇದ್ಬಿಡಬೇಕು. ರಾತ್ರಿಯೇ ಎಲ್ಲ ನೀಟ್ ಮಾಡ್ಕೊಂಬಿಡಿ. ಸೊ ಆಗ ನಾವು ಬೆಳಗ್ಗೆನೇ ಎದ್ದು ಕಿಚನಿಗೆ ಹೊರಗಡೆ ಕೆಲಸ, ಕಸ ಹೊಡೆಯೋದು, ರಂಗೋಲಿ ಹಾಕೋದು ಇದ್ದದ್ದು ಅದನ್ನೆಲ್ಲ ಮಾಡಿ ನಾವು ಕಿಚನಿಗೆ ಬರ್ತೀವಪ್ಪ ಅಂತಂದರೆ ನೋಡಿದ ತಕ್ಷಣ ಖುಷಿ ಅನಿಸುತ್ತೆ. ಒಂಥರ ಕುಕ್ಕಿಂಗ್ ಮಾಡೋಕ್ಕೂ ಸ್ವಲ್ಪ ನೀಟಾಗಿ ಎಲ್ಲ ಇರೋದ್ರಿಂದ ಒಂಥರ ಅವತ್ತಿನ ದಿನ ಒಂಥರ ಕುಕ್ಕಿಂಗ್ ಮಾಡೋಕ್ಕೆ ಪ್ಲೆಸೆಂಟ್ ಆಗಿರುತ್ತೆ ಅಂತಲೇ ಅನಿಸ್ಬೋದು. ಸೊ ಹಾಗಾಗಿ ಆದಷ್ಟು ನೀವು ರಾತ್ರಿ ಹೊತ್ತು ಪಾತ್ರೆನೆಲ್ಲ ಮತ್ತು ಕಿಚನೆಲ್ಲ ಕ್ಲೀನ್ ಮಾಡೋದು ಉತ್ತಮ ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ಇನ್ನು ನಾನು ಸಹ ಒಂದೊಂದು ದಿನ ಹಾಗೆ ಮಾಡ್ತೀನಿ, ಇನ್ನೊಂದು ದಿನ ಮಲಗಿಬಿಡ್ತೀನಿ. ಒಂದು ಕಾರಣ ಏನಪ್ಪ ಅಂತಂದರೆ ಬೆಳಗ್ಗೆ ತೊಳ್ಕೊಂಬಿಡೋಣ ಬಿಡು, ಬೆಳಗ್ಗೆ ಬೇಗ ಎದ್ದೇಳೋಣ ಅನ್ನೋ ಒಂದು ಮೈಂಡ್ ಸೆಟ್ನ ನಾನು ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಲ್ವ. ಸೊ ಹಾಗಾಗಿ ನಾನು ಬೆಳಗ್ಗೆನೇ ಎದ್ದು ವಾಶ್ ಮಾಡ್ಕೊಂಬಿಡ್ತೀನಿ ಪಾತ್ರೆನೆಲ್ಲ. ಇನ್ನು ಕೆಲವರಿಗೆ ಅನಿಸುತ್ತೆ ಬೆಳಗ್ಗೆನೇ, ಕೆಲವೊಬ್ಬರಿಗೆ ಮಾತ್ರ ನಾನು ಈ ಟಿಪ್ಸ್ನ ಶೇರ್ ಮಾಡಿರೋದು. ಬೆಳಗ್ಗೆನೇ ಎದ್ದು ಅಡುಗೆ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರೋಲ್ಲ. ಇವತ್ತು ಏನು ಮಾಡಲೇಬೇಕಲ್ಲ, ಇವತ್ತೂ ಅಡುಗೆ ಮಾಡಬೇಕಲ್ಲ, ಕ್ಲೀನ್ ಮಾಡ್ಕೋಬೇಕು, ಪಾತ್ರೆ ತೊಳಿಬೇಕು ಅನ್ನೋರಿಗೆ ಇದೊಂದು ಸಣ್ಣದೊಂದು ಟಿಪ್ಸ್ ನನ್ನ ಕಡೆಯಿಂದ ಅಂತಲೇ ಹೇಳ್ಬೋದು. ಸೊ ನೀವು ರಾತ್ರಿಯೇ ಪಾತ್ರೆನ ವಾಶ್ ಮಾಡಿಟ್ಬಿಡಿ, ಕಿಚನ್ ಕ್ಲೀನ್ ಮಾಡಿ. ಬೆಳಗ್ಗೆ ಹೊತ್ತು ತುಂಬಾ ಪ್ಲೆಸೆಂಟಾಗಿರುತ್ತೆ, ನಿಮಗೆ ಕುಕ್ಕಿಂಗ್ ಮಾಡೋಕ್ಕೆ ಖುಷಿ ಅನಿಸುತ್ತೆ. ಅದ ನಂತರದಲ್ಲಿ ಫ್ರೆಂಡ್ಸ್, ಇನ್ನು ನಾನು ಪಾತ್ರೆನೆಲ್ಲ ನೀಟಾಗಿ ವಾಶ್ ಮಾಡಿದ್ದಾಯಿತು. ಹಾಗೆ ಇವಾಗ ಕ್ವಿಕ್ಕಾಗಿ ರೆಸಿಪಿನೂ ಸಹ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೇನೆಲ್ಲ ಬೇಕೆಲ್ಲ ಎಲ್ಲ ಹೆಚ್ಚಿ ತೊಗೊಂಡು ಬನ್ನಿ ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಮೊದಲಿಗೆ ಇಲ್ಲಿ ಕುಕ್ಕರ್ನ ಇಟ್ಟು ಅದಕ್ಕೆ ಎಣ್ಣೆ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಹಾಗೆ ಒಂದು 3 ಲವಂಗ, 1-2 ಚಕ್ಕೆ, 1-3 ಏಲಕ್ಕಿನ ಹಾಕಿ, ಹಾಗೆ ಪಲಾವ್ ಎಲೆ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಹೆಚ್ಚಿ ಹಾಕಿರುವಂಥ ಈರುಳ್ಳಿ 2 ತೊಗೊಂಡಿದ್ದೀನಿ. ನಾವು ಹಸಿಮೆಣ್ಸಿನ್ಕಾಯಿ ಖಾರ ಇತ್ತಲ್ವ, ಸೊ ಹಾಗಾಗಿ ಅದೊಂದು 5-6 ತೊಗೊಂಡಿದ್ದೀನಿ. ಹಾಗೆ 2 ದೊಡ್ಡ ಸೈಜ್ನ ಟೊಮೊಟೊ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಅರಿಶಿನ ಪುಡಿನೂ ಸಹ ನನ್ನಲ್ಲಿ ಆ್ಯಡ್ ಮಾಡಿಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಇದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಅನ್ನೋಷ್ಟರಲ್ಲಿ ಇದಕ್ಕೆ ಧನಿಯಾ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ ಇದಕ್ಕೆ ಸ್ವಲ್ಪ ರಸಮ್ ಪೌಡ್ರು, 1/4 ಸ್ಪೂನಷ್ಟು ರಸಮ್ ಪೌಡರ್, ಹಾಗೆ 1/4 ಸ್ಪೂನಷ್ಟು ಗರಂ ಮಸಾಲ ಪೌಡರ್, ಹಾಗೆ ಬಿಸಿಬೇಳೆಬಾತ್ ಪೌಡರ್ 10 ರೂಪೀಸ್ ಒಂದು ಪ್ಯಾಕ್ ಅಲ್ವ, ಅದರಲ್ಲಿ ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಇನ್ನು ಚಿಕನ್ ಮಟನ್ ಮಸಾಲ ಬರುತ್ತಲ್ಲ, ಇದನ್ನು 1/4 ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದಾದ ನಂತರದಲ್ಲಿ ನೋಡಿ ಮತ್ತೊಮ್ಮೆ ಅದನ್ನು ಒಂದು 5 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡು, ಯಾಕೆಂದರೆ ಹಸಿವು ಹಾಕಿರ್ತೀವಲ್ಲ, ಹಸಿ ಸ್ಮೆಲ್ ಹೋಗಲಿ ಅಂತೇಳಿ. ಅದ ನಂತರದಲ್ಲಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು, ನೀವು ಎಷ್ಟು ಅಕ್ಕಿನ ಆ್ಯಡ್ ಮಾಡ್ಕೊಂಡಿರ್ತಿಲ್ವ, 1 ಗ್ಲಾಸ್ ಅಕ್ಕಿಗೆ 2 ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನಂತರದಲ್ಲಿ ಆ್ಯಡ್ ಮಾಡಿ ಈಗ ನಾನು ಅಕ್ಕಿನೂ ಸಹ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಅಕ್ಕಿನ ತೊಳೆದು ಹಾಕೊಂಡ್ಬಿಟ್ಟು ನಾನು ಇದನ್ನು
2 ವಿಸಲ್ವರೆಗೆ ಕೂಗಿಸ್ಕೊಳ್ತೀನಿ. ನನ್ನ ಕುಕ್ಕರಲ್ಲಿ ಅಂಗಡಿಯಿಂದ ತಂದಿರೋ ಅಕ್ಕಿ ಆಗಿರೋದ್ರಿಂದ ಅದು 2 3 ವಿಸಲ್ ತೊಗೊಂಡ್ಬಿಡುತ್ತೆ ನನ್ನ ಕುಕ್ಕರು. ಅದು ಯಾಕೆ ಈ ಥರ ಪ್ರಾಬ್ಲಮ್ ಅಂತ ಖಂಡಿತ ಗೊತ್ತಿಲ್ಲ. ನೋಡಬೇಕು, ಕೇಳಿ ತಿಳ್ಕೊಬೇಕು ಇದ್ರ ಬಗ್ಗೆ. ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಸೊ ಅದಾದಮೇಲೆ ಫ್ರೆಂಡ್ಸ್, ಇನ್ನು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿಗೆಲ್ಲ ನಾನು ಲಿಡ್ನ ಕೂಡ ಕ್ಲೋಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೇಗ ಮಾಡಿಬಿಡೋಣ ತಿಂಡಿ ಅಂತೇಳಿ. ಅವ್ರ ಪಾಪ ಹಾಗೇ ಸಹ ಹೊರಟಿದ್ರಲ್ವ, ಹಾಗಾಗಿ ಇವಾಗ ನಾನು ವಿಸಲ್ನ ಕ್ಲೋಸ್ ಮಾಡಿ, ನಾನು ಆಗಲೇ ಹೇಳ್ದಾಗೆ ವಿಸಲ್ನ ಚೆನ್ನಾಗಿ ಕೂಗಿಸ್ಕೊಳ್ತೀನಿ. ನಾನು ಅರೌಂಡ್ 3 ವಿಸಲ್ ಆದರೂ ಕೂಗಿಸ್ಕೋಬೇಕು, ಆ ಥರ ನನ್ನ ಕುಕ್ಕರು ವರ್ಕ್ ಮಾಡ್ತಾ ಇರೋದು. ಹಾಗೆ ಫ್ರೆಂಡ್ಸ್, ಇನ್ನು ಅಲ್ಲಿನೂ ಸಹ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿದೆ. ಅದು ವಿಸಲ್ ಆಗೋಷ್ಟರಲ್ಲಿ ಮನೆಯೆಲ್ಲ ನೀಟ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ನಾನು ಆ್ಯಕ್ಚುಲಿ ಕ್ಲೀನ್ ಮಾಡ್ಕೊಂಡು ಕುಕಿಂಗ್ ಮಾಡೋಣ ಅಂತ ಅಂದ್ಕೊಂಡೆ. ಅವ್ರಿಗೆ ಪಾಪ ಲೇಟ್ ಆಗಿಬಿಡುತ್ತೆ, ಹಾಗೆ ಹೊರಟ್ಬಿಡ್ತಾರೆ. ಯಾಕೆಂದರೆ ನಾನು ರಿಕ್ವೆಸ್ಟ್ ಮಾಡಿ ತಿಂಡಿ ಮಾಡ್ಕೊಂಡೋಗಿರೋಂತ ಇರ್ರಿ ಅಂತ ಹೇಳಿದ್ನಲ್ವ. ಸೊ ಹಾಗಾಗಿ ಕುಕ್ಕಿಂಗು ಅದು ವಿಸಲ್ ಮಾಡೋಕೆ ಇಟ್ಬಿಟ್ಟು ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ನಾನು ಈ ಥರ ಮಾಡಿಕೊಂಡೆ ಫ್ರೆಂಡ್ಸ್. ಆದಷ್ಟು ನಾವು ಮನೆ ಕಸನ ಕ್ಲೀನ್ ಮಾಡಿಯೇ ಕುಕ್ಕಿಂಗ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇನ್ನೊಂದು ಟಿಪ್ಸು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಇದು ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದು. ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದವ್ರಿಗೆ ಹೆಲ್ಪ್ಫುಲ್ ಆಗಲಿ ಅಂತ. ಹಾಗೆ ಫ್ರೆಂಡ್ಸ್, ಇನ್ನು ಪರ್ಕೆ ಬಗ್ಗೆ ಹೇಳೋದಾದರೆ, ಇನ್ನು ನಮ್ಮ ಮನೇನ ಕ್ಲೀನ್ ಮಾಡೋದು ಅದೇ. ಪರ್ಕೆನ ನಾವು ಲಕ್ಷ್ಮಿಗೆ ಹೋಲಿಸ್ತಾರಂತೆ ದೊಡ್ಡವರಾಗಲಿ ಯಾರಿಗೆ. ನಮ್ಮಮ್ಮ ಹೇಳ್ತಿದ್ದಿದ್ದು ಪರ್ಕೆನ ಲಕ್ಷ್ಮಿಗೆ ಹೋಲಿಸ್ತಾರಂತೆ. ಅದು ನಮ್ಮ ಮನೆ ಎಲ್ಲ ಕ್ಲೀನ್ ಮಾಡಿ ಒಂದು ಕಸನೆಲ್ಲ ಆಚೆ ಹಾಕಿ ಮನೇಲಿ ಒಂದು ಪಾಸಿಟಿವ್ ಎನರ್ಜಿನ ಅದು ಬೂಸ್ಟ್ ಮಾಡುತ್ತೆ, ನೆಗೆಟಿವ್ ಎನರ್ಜಿನ ಅದು ಆಚೆ ಹಾಕುತ್ತೆ ಪರ್ಕೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಪರ್ಕೆ ಒಂದು ಲಕ್ಷ್ಮಿ ಸ್ವರೂಪ ಅಂತ ಹೇಳ್ತಾರೆ. ಹಾಗೆ ಫ್ರೆಂಡ್ಸ್, ಇನ್ನು ಪರ್ಕೆನ ನಾವು ಈ ಥರ ಮಾಡೋದ್ರಿಂದ ನೀವು ನನ್ನ ಟೈಟಲಲ್ಲಿ ನೋಡೇ ಇರ್ತೀರ. ಸೊ ಹಾಗಾಗಿ ಪರ್ಕೆನ ಯಾವ ಥರ ಮಾಡೋದ್ರಿಂದ ನಮಗೆ ಯೋಗ ಕೂಡ ಬರುತ್ತಪ್ಪ ಅಂತಂದರೆ, ಪರ್ಕೆನ ನಾವು ಯಾವಾಗಲೂ ಇವಾಗ ಲಕ್ಷ್ಮೀ ಸ್ವರೂಪ ಅಂತ ಹೇಳಿದ್ನಲ್ವ ನಾನು ಪರ್ಕೆನ. ಸೊ ಹಾಗಾಗಿ ಪರ್ಕೆನ ನಾವು ಯಾವ ರೀತಿ ನಾವು ದುಡ್ಡು ಕಾಸನ್ನ ನಾವು ಜೋಪಾನ ಮಾಡ್ತೀವಲ್ಲ, ಅದೇ ರೀತಿ ನಾವು ಪರ್ಕೆನ ಜೋಪಾನ ಮಾಡಬೇಕಾಗುತ್ತಂತೆ. ಸೊ ಇದು ನನ್ನ ತಾಯಿ ನನಗೆ ತಿಳಿಸ್ಕೊಟ್ಟಿದ್ದಂಥ ವಿಷಯ. ಸೊ ಪರ್ಕೆನ ಯಾವಾಗಲೂ ಯಾರಾದರೂ ಬಂದಾಗ ನಾವು ಯಾರಾದರೂ ನಮಗೆ ಹೊಸಬ್ರೇ ಆಗಲಿ ಯಾರೇ ನಮ್ಮ ರಿಲೇಟಿವ್ಸ್ ಯಾರೇ ಬಂದ್ರೂ ಪರ್ಕೆ ಅವ್ರಿಗೆ ಕಾಣೋ ಥರ ಇಡಬಾರ್ದಂತೆ. ಇದು ತುಂಬಾ ಒಳ್ಳೆಯದಲ್ಲ, ದರಿದ್ರ ಅಂತ ಹೇಳ್ತಾರೆ. ನಾವು ಹಣಕಾಸನ್ನ ಎಷ್ಟು ಗೊತ್ತಿಲ್ಲದಂಗೆ ಜೋಪಾನ ಮಾಡ್ತೀವಲ್ಲ, ಅದೇ ರೀತಿ ನಾವು ಪರ್ಕೆನೂ ಸಹ ಜೋಪಾನ ಮಾಡಬೇಕಾಗುತ್ತೆ. ನಾವು ಪರ್ಕೆನ ಆದಷ್ಟು ಎಲ್ಲಿಡಬೇಕು, ಹಾಗಾದರೆ ಕಾಣದಿಲ್ದಂಗೆ ಇಡಬೇಕು ಅಂದರೆ ಎಲ್ಲಿಡಬೇಕು ಅಂತಂದರೆ, ನಾವು ಪರ್ಕೆನ ಆದಷ್ಟು ದಕ್ಷಿಣ ಭಾಗದಲ್ಲಿ ಇಡಬೇಕಾಗುತ್ತೆ. ಅಂದರೆ ಕುಬೇರನ ಮೂಲೆ ಮತ್ತು ದಕ್ಷಿಣ ದಿಕ್ಕನ್ನು ಎರಡರ ಮಧ್ಯೆ ನಾವು ಪರ್ಕೆನ ಇಡೋದ್ರಿಂದ ನಮಗೆ ಒಂದು ಯೋಗ ಕೂಡಿ ಬರುತ್ತೆ. ಮನೆಗೆ ಕೂಡ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದು ನಾನು ತಿಳ್ಕೊಂಡಿರೋದು ನಮ್ಮ ಅಮ್ಮನ ಕಡೆಯಿಂದ. ಏನಾದರೂ ತಪ್ಪಿದರೆ ಅಥವಾ ಏನಾದರೂ ಎಕ್ಸ್ಟ್ರಾ ನೀವು ತಿಳಿಸ್ಬೇಕಂದ್ರೆ ಖಂಡಿತ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಿಮಗೂ ಸ್ವಲ್ಪ ಯೂಸ್ಫುಲ್ ಆಗಲಿ, ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದವ್ರಿಗೆ ಗೊತ್ತಾಗಲಿ ಅಂತೇಳಿ ನನಗೇನು ಗೊತ್ತಿದೆಯೋ ಅಷ್ಟನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ತಿಂಡಿ ಕೂಡ ರೆಡಿ ಆಯಿತು. ಇನ್ನು ನನ್ನ ಮತ್ತೆ ಮಗನಿಗೂ ಕೂಡ ಬ್ರೇಕ್ಫಾಸ್ಟ್ನ ಪ್ಲೇಟಿಗೆ ಹಾಕ್ಕೊಟ್ಟೆ, ತಿಂಡಿನ ಪ್ಲೇಟಿಗೆ ಹಾಕ್ಕೊಟ್ಟೆ, ತಿಂತಾ ಇದ್ದಾರೆ. ಹಾಗೆ ಇನ್ನು ನನ್ನ ಮಗನೂ ಸಹ ನಾನು ಎಬ್ಬರಿಸ್ಕೋಬೇಕಿತ್ತು. ಅಷ್ಟರಲ್ಲಿ ನಾನು ಸ್ವಲ್ಪ ತಿಂಡಿ ತಿನ್ಕೊಂಬಿಡೋಣ. ರಾತ್ರಿ ಅವನು ಲೇಟಾಗಿ ಮಲಗಿದ್ದ, 1 o'clock ಹತ್ತತ್ರ 1 o'clock ಆಗಿತ್ತು, ಆವಾಗ ಮಲಗಿಬಿಟ್ಟಿದ್ದ. ಸೊ ಹಾಗಾಗಿ ಅವನು ಸ್ವಲ್ಪ ಲೇಟಾಗಿ ಎಬ್ಬರಿಸ್ಕೊಂಬಿಡೋಣ ಅಂತೇಳಿ ನಾನೇ ಸುಮ್ಮನೆ ಆದೆ. ಆ್ಯಕ್ಚುಲಿ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ತಿದ್ದೀನಿ, ಬಟ್ ಅವ್ನು ಎದ್ದೊಳ್ತಲ್ಲ. ಸೊ ರೆಸ್ಟ್ ಸಿಗಲಿ ಅವನಿಗೆ ಅಂತೇಳಿ ನಾನು ಸುಮ್ಮನಾಗಿ ನನ್ನ ಬ್ರೇಕ್ಫಾಸ್ಟ್ನ ನಾನು ಮುಗಿಸ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನನ್ನ ಮಗನೂ ಸಹ ಕರೆಕ್ಟಾಗಿ 11 o'clock ಮೇಲೇ ಆಯಿತು. ಸೊ ಇವಾಗ ಅವನು ಎದ್ದ. ಆ್ಯಕ್ಚುಲಿ ಡಿಸ್ಟರ್ಬ್ ಮಾಡ್ತಾ ಇದೆ, ಬಟ್ ಎದ್ದೊಳ್ತಿರ್ಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಲೇಟಾಗಿ ಇವತ್ತು ಎದ್ದಿದ್ದಾನೆ. ಹಾಗೆ ಇನ್ನು ಅವನು ಎದ್ದಿದ ತಕ್ಷಣ ನನಗೆ ಅವ್ನಿಗೆ ಅಲ್ಲಿ ಬ್ರಷ್ ಮಾಡಿ ಸ್ನಾನನೂ ಕೂಡ ಮಾಡಿಸ್ಬಿಟ್ಟೆ. ಫ್ರೆಶ್ ಆಗಿದ್ರೆ ಏನೋ ಒಂಥರ ಮೈಂಡ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಮೂಡು ಅಂತೇಳಿ. ಸೊ ಹಾಗೆ ಫ್ರೆಂಡ್ಸ್, ನೀವು ಟೈಮು ಕೂಡ ನೋಡ್ಬೋದು, ಇಷ್ಟ ಆಗಿದೆ. ಇನ್ನು ಸೋಪು ಎಲ್ಲ ಯಾವ ಥರ ಬಿಸಾಕಿದ್ದಾನೆ ನೋಡಿರಿ ನನ್ನ ಮಗ. ಅವ್ನು ಎದ್ದರೆ ಅಂದರೆ ತರಲೆ. ಅವ್ನು ಮಲಗಿದಾಗ ಮನೆ ತುಂಬಾ ನೀಟಾಗಿರುತ್ತೆ, ಎದ್ದಿದ ತಕ್ಷಣ ಗೊತ್ತಲ್ವ ಮನೇಲಿ ಮಕ್ಕಳಂದರೆ ಹಾಗೆ. ಇನ್ನು ಹಾಗೆ ಫ್ರೆಂಡ್ಸ್, ಇನ್ನು ಅವನು ಬ್ರೇಕ್ಫಾಸ್ಟ್ನೂ ಕೂಡ ತಿನ್ನಿಸ್ದೆ. ಜೊತೆಗೆ ಇನ್ನು ಅವ್ರ ಅಪ್ಪಾಜಿ ಕೆಲಸದಿಂದ ಬಂದಿದ್ರು. ಇವತ್ತೇನು ಅಷ್ಟೊಂದು ಕೆಲಸ ಇಲ್ಲ, ಮತ್ತು ಬೇರೆ ಕಡೆ ಹೋಗ್ಬೇಕಿತ್ತು ಅವರು. ಸೊ ಹಾಗಾಗಿ ಇನ್ನು ಸ್ವಲ್ಪ ಹೊತ್ತು ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತವ್ರೆ. ಹಾಗೆ ಫ್ರೆಂಡ್ಸ್, ಇದು ನೆನ್ನೆ ತೊಗೊಂಬಂದಿದ್ದು. ಯಾಕಂದರೆ ಒಂದು ಶಾಪಿಂಗಿಂದು ಒಂದು ಫೀಲ್ಡಲ್ಲಿ ಹಾಕ್ಬಿಟ್ಟಿದ್ರು. ತುಂಬಾ ಚೆನ್ನಾಗಿತ್ತು ತಿಪ್ಟೂರಲ್ಲಿ. ಸೊ ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಈ ಶಾಪಿಂಗ್ನ ಅಟೆಂಡ್ ಮಾಡಿದ್ರಂತೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಬಟ್ ತುಂಬಾ ಕಾಸ್ಟ್ಲಿ ಫ್ರೆಂಡ್ಸ್. 20 ರೂಪೀಸಿಂದ ಹಿಡಿದು 1000 ಮೇಲೇ ಇತ್ತು. 20 ರೂಪೀಸ್, 10 ರೂಪೀಸ್, ಮತ್ತು ಪಾತ್ರೆ ಪ್ರತಿಯೊಂದು ಕೂಡ ಶಾಪಿಂಗಲ್ಲಿತ್ತು. ಅದು ನೆನ್ನೆನೇ ಕ್ಲೋಸ್ ಆಯಿತು. ಸೊ ಹಾಗೆ ಫ್ರೆಂಡ್ಸ್, ಇನ್ನು ನಾವು ಪಾಪುಗೆ ಅಂತೇಳಿ ಒಂದೇ ಒಂದು ತೊಗೊಂಬಂದ್ವಿ. ಇನ್ನು ಯಾವ ವಸ್ತು ಕೇಳಂಗೆ ಇರಲಿಲ್ಲ. ಕ್ವಾಂಟಿಟಿ ಓಕೆ ಇತ್ತು. ಸೊ ಹಾಗಾಗಿ
ಇನ್ನು ಈಗ ಅದರಲ್ಲೇ ನನ್ನ ಮಗ ಆಟ ಆಡ್ತಾ ಇದ್ದಾನೆ ಅವ್ರ ಅಪ್ಪಾಜಿ ಜೊತೆ ಆರಾಮ್ಸೆ ಆಗಿ ಆಟ ಆಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾನೆ ನೋಡಿ. ಅವ್ರ ಅಪ್ಪಾಜಿ ಈ ಥರ ಎಲ್ಲ ಬಿಲ್ಟ್ ಮಾಡಿಕೊಟ್ಟಿದೆ. ಇದೊಂಥರ ಚೆನ್ನಾಗಿದೆ ಫ್ರೆಂಡ್ಸ್ ಗೇಮು. ಫುಲ್ ಅದು ಪಾರ್ಟ್ಸು ಒಂದೊಂದು ಪಾರ್ಟ್ಸು ಸಿಕ್ಕಾಪಟ್ಟೆ ಇದೆ. ಅದನ್ನೆಲ್ಲ ಕಿತ್ತು ನಮ್ಗೆ ಹೆಂಗೆ ಬೇಕೋ ಹಂಗೆ ಮತ್ತೆ ಅದನ್ನು ಕನ್ಸ್ಟ್ರಕ್ಟ್ ಮಾಡೋದು. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಫ್ರೆಂಡ್ಸ್ ಇನ್ನು ನನ್ನ ಹಸ್ಬೆಂಡ್ ಕೂಡ ಫ್ರೆಶ್ ಅಪ್ ಆಗಿ ಇನ್ನು ಅವರು ಹೊರಗಡೆ ಬೇರೆ ಊರಿಗೆ ಹೋಗ್ಬೇಕಿತ್ತಲ್ವ. ಸೊ ಹಾಗಾಗಿ ಪಾಪು ಹಠ ಮಾಡ್ದ. ನಾನು ಕೂಡ ಆಚೆ ಅವನಿಗೆ ಗಾಡಿ ಮತ್ತು ಅವರಿಗೆ ಒಂದು ಚಾಕ್ಲೇಟ್ ಕೊಡಿಸೋವರೆಗೂ ತುಂಬ ಹಠ ಮಾಡ್ತಿರ್ತಾನೆ. ಸೊ ಹಾಗಾಗಿ ಅವ್ರ ಅಪ್ಪಾಜಿ ನೀನು ಕೂಡ ಬಾಮ್ಮ ಅಂತೇಳಿ ನನ್ನನ್ನು ಸಹ ಕರೆದ್ರು. ಹಾಗೆ ನಾನು ನನ್ನ ಹಸ್ಬೆಂಡು ನನ್ನ ಮಗ ಹೊರಗಡೆ ಹೊರಟ್ವಿ. ಅದಾದಮೇಲೆ ಅವ್ರದ್ದು ಸ್ವಲ್ಪ ನಮ್ಮದು ಸ್ಕೂಟಿ ಸ್ವಲ್ಪ ರಿಪೇರಿ ಬರ್ತಾಯಿತ್ತು. ಸೊ ಹಾಗಾಗಿ ಅದು ಸ್ವಲ್ಪ ಸರಿ ಮಾಡಿಸ್ಬೇಕಿತ್ತು ನನ್ನ ಹಸ್ಬೆಂಡು. ಹಾಗಾಗಿ ಆನ್ ದಿ ವೇ ಹೋಗ್ತಾನೆ ಅಲ್ಲಿ ಗ್ಯಾರೇಜ್ ಹತ್ರ ನಿಲ್ಲಿಸಿದ್ರು. ಬಟ್ ನನ್ನ ಹಸ್ಬೆಂಡಿಗೆ ಪರಿಚಯ ಇದ್ರಲ್ವ ಅವ್ರು ಬಂದಿರಲಿಲ್ಲಂತೆ. ಸೊ ಹಾಗಾಗಿ ಇನ್ನೊಂದು ದಿನ ನಾನು ಮಾಡಿಸ್ತೀನಿ ಅಂತ ಹೇಳಿದ್ರು. ನನ್ನ ಮಗ ನೋಡಿ ನಾನು ವೀಡಿಯೋ ಮಾಡ್ತಾ ಇದ್ದಲ್ವ ಹತ್ರದಲ್ಲಿ ಬಂದುಬಿಟ್ಟು ಟೊಪಿ 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 ಅಂತವನೆ. ಅವನಿಗೇನೋ ಒಂಥರ ಖುಷಿ ನನ್ನ ಮಗನಿಗೆ. ಸೊ ಅವನಿಗೆ ಈ ಥರ ಹೊರ್ಗಡೆ ಮನೇಲೇ ಇದ್ದು ಬೇಜಾರಾಗ್ತಿರುತ್ತಲ್ವ ಅವನಿಗೆ. ಸೊ ಈ ಥರ ಹೊರ್ಗಡೆ ಎಲ್ಲ ಕರ್ಕೊಂಬಂದುಬಿಟ್ರೆ ಏನೋ ಒಂದು ಏನೋ ಒಂದು ದೊಡ್ಡ ಆಟ ಸಾಮಾನು ಸಿಕ್ತೇನೋ ಅವ್ನ ಕೈಗೆ ಅಂತೇಳಿ ಅಷ್ಟೊಂದು ಎಂಜಾಯ್ ಮಾಡ್ತಾ ಇರ್ತಾನೆ. ಇನ್ನು ನನ್ನ ಹಸ್ಬೆಂಡು ಬೇರೆಯವ್ರ ಹತ್ರ ಮಾತಾಡ್ತಾಯಿದ್ರು. ಹಾಗೆ ಫ್ರೆಂಡ್ಸ್ ಇನ್ನು ಮಳೆ ಬರೋ ಥರನೇ ಇತ್ತು. ಆದರೆ ನೆನ್ನೆಗೆ ಹೋಲಿಸ್ಕೊಂಡ್ರೆ ಇವತ್ತು ಅಷ್ಟೊಂದೇನು ಮಳೆದು ಏನೂ ಇಲ್ಲ, ಬರೀ ಮೋಡ ಆಗಿತ್ತಷ್ಟೇ. ಹಾಗೆ ಫ್ರೆಂಡ್ಸ್ ಇನ್ನು ನನ್ನ ಮಗನೂ ಕೂಡ ಅವ್ರ ಅಪ್ಪಂಗೆ ವೆಯ್ಟ್ ಮಾಡಿ ಅವನು ಕೂಡ ಲಾಸ್ಟಿಗೆ ಬಂದು ಸೈಡಲ್ಲಿ ಕುತ್ಕೊಂಡ. ಹಾಗೆ ನನ್ನ ಹಸ್ಬೆಂಡ್ ಮಾತು ಮುಗೀತಪ್ಪ ಅಂತೂ ಇಂತು. ಸೊ ಹೊರಟ್ವಿ. ಇನ್ನು ಬೇಕ್ರಿಗೆ ಹೊರಡೋಣ ಅಂತೇಳಿ ಅವರು ನಮ್ಮ ಹಸ್ಬೆಂಡ್ ಏನಾದರೂ ಕೊಡಿಸ್ತೀನಿ ಅಂತೇಳಿ ಹೊರಟ್ರು. ಸೊ ನನ್ನ ಮಗ ನೋಡ್ರಿ ಲೈಟಾಗಿ ವೀಡಿಯೋ ಮಾಡ್ತಿದ್ರೆ ಯಾವ ಥರ ಫೋಸ್ ಕೊಡ್ತಾನೆ ಅಂತೇಳಿ ತುಂಬ ಸ್ಟೈಲಿಶ್ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಫ್ರೆಂಡ್ಸ್. ಅವನು ಫುಲ್ಲು ದೊಡ್ಡ ಮನುಷ್ಯನ ಥರ ಮಾಡ್ತಾನೆ. ಇನ್ನೂ 2.5 ವರ್ಷದ ಮೇಲೆ 2 ವರ್ಷದ 8 ತಿಂಗಳು ಆಗಿದೆ. ಇನ್ನು 3 ಇಯರ್ಸ್ ಇನ್ನೂ ಒಂದು 4 ಮಂತ್ ಇದೆ. ಸೊ ದೊಡ್ಡ ಮನುಷ್ಯನ ಥರ ಆಡ್ತಾನೆ. ಹಾಗೆ ಫ್ರೆಂಡ್ಸ್ ಇನ್ನು ಬೇಕ್ರಿಗೂ ಸಹ ಬಂದ್ವಿ. ಆ್ಯಕ್ಚುಲಿ ನಾನು ಒಂದು ಐಟಮ್ ಸಾಕು, ನನಗೆ ಜ್ಯೂಸ್ ಬೇಕಿತ್ತು ಫ್ರೆಂಡ್ಸ್. ಹಾಗಾಗಿ ಜ್ಯೂಸ್ ತೊಗೊಳ್ಳೋಣ ಅಂತ ಬಂದೆ. ಬಟ್ ಅಲ್ಲಿ ಏನೇನೋ ಕಣ್ಣಿಗೆ ಬಿದ್ದು 1-2 ಐಟಮ್ಸ್ ಎಕ್ಸ್ಟ್ರಾ ತೊಗೊಂಡೆ. ನನಗೆ ಕೇಕ್ ಸ್ವೀಟ್ ತಿನ್ನೋಂಗಾಗಿತ್ತು. ಮತ್ತು ವೆಜ್ ಪಪ್ಸ್ ಥರ ಅಂದರೆ ಸ್ಯಾಂಡ್ವಿಚ್ ಥರ ಮಾಡಿರ್ತಾರಲ್ಲ ಬ್ರೆಡ್ಡಲ್ಲಿ ಪೀಸಸಲ್ಲಿ ಸ್ಕ್ವಯರ್ ಕಟ್ ಪೀಸಸಲ್ಲಿ. ಸೊ ಅದನ್ನು ತೊಗೊಂಡೆ. ಈಗ ನನ್ನ ಮಗನಿಗೆ ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟು, ಆಮೇಲೆ ಅವನು ಕೂಡ ಜ್ಯೂಸ್ ತಗೊಂಡ. ಇನ್ನು ಹೊರಟ್ವಿ ನಾವು ಮನೆಗೆ ಹೊರಡೋಣ ಇನ್ನೇನು ಅಂತೇಳಿ. ಆ್ಯಕ್ಚುಲಿ ನನಗೆ ನೋಡ್ತಾ ಒಂದು ಸ್ವೀಟಿಂದು ಕೂಡ ಕಣ್ಣಿಗೆ ಬಿದ್ದುಬಿಡ್ತು. ನಾನು ಹೇಳಿದ್ನಲ್ಲ ಕೇಕು. ಸೊ ತಗೊಂಡು ಹೊರಟ್ಬಿಡೋಣ ಅಂತೇಳಿ ನನ್ನ ಹಸ್ಬೆಂಡ್ ಅಮ್ಮ ಒಂದು ಜ್ಯೂಸ್ ತೊಗೊಳಕ್ಕೋಗಿ ಇನ್ನೊಂದೆರಡು ಐಟಮ್ಸ್ ಎಕ್ಸ್ಟ್ರಾ ಆಯಿತು ಅಂತ ಹೇಳ್ತಾಯಿದ್ರು. ಅದಾದಮೇಲೆ ಫ್ರೆಂಡ್ಸ್ ಇನ್ನು ಹೊರಟ್ವಿ. ಹಂಗೆ ಆನ್ ಕೂಡ ಹೊರಟ್ವಿ. ಹಾಗೆ ಸ್ವಲ್ಪ ತಮಾಷೆಯಾಗಿ ಕಿಂಡಲ್ ಮಾಡ್ಕೊತ ಹೊರಟ್ವಿ. ನಾನು ಕೇಕು ಗೀಕು ಏನು ತಿಂದೇನೆ ಮಗ್ದಲ್ಲಿ ಬೀಳಾಗಿರೋದು. ಮಗನೇ ತೋರ್ಸು, ಹಿಂಗೇನು ತಗೊಂಡೆ ತೋರ್ಸು. ಏನದು ತೋರ್ಸು. ಜ್ಯೂಸ್ ಕುಡಿತೀಯಾ? ಆಯ್ತು. ಹಾಗೆ ಫ್ರೆಂಡ್ಸ್ ಇನ್ನು ಆನ್ ದಿ ವೇ ಹೋಗ್ತಾ ನನ್ನ ಹಸ್ಬೆಂಡು ಇಲ್ಲೇ ವರ್ಕ್ ಮಾಡ್ತಾ ಇರೋದು. ಸೊ ಲೇಬರ್ ಕಾಂಟ್ರಾಕ್ಟ್ ವರ್ಕ್ ಮಾಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ವರ್ಕಿಂದು ಜಾಸ್ತಿ ವರ್ಕರ್ಸು ಇರಲಿಲ್ಲ. ಸೊ ಹಾಗೆ ನೋಡ್ಕೊಂಬರ್ತೀನಿ ಅಂತೇಳಿ ಹೊರಟ್ರು. ಬಟ್ ನಾವು ವೆಯ್ಟ್ ಮಾಡಿದ್ವಿ ಮೊದಲೇ. ನನಗೆ ವೆಯ್ಟಿಂಗ್ ಅಂದರೆ ಇರಿಟೇಟಿಂಗ್ ಫ್ರೆಂಡ್ಸ್. ನಿಜ ನಂಗೆ ವೆಯ್ಟಿಂಗ್ ಮಾಡೋದಂದರೆ ಆಗಲ್ಲ. ನಿಮಗೂ ಹಾಗೆ ಅನಿಸುತ್ತಾ? ಯಾರಿಗೆಲ್ಲ ವೆಯ್ಟ್ ಮಾಡೋದು ಸಿಕ್ಕಾಪಟ್ಟೆ ಇರಿಟೇಟಿಂಗ್ ಆಗುತ್ತೆ ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ. ಹಾಗೆ ಫ್ರೆಂಡ್ಸ್ ವೆಯ್ಟ್ ಮಾಡಿದ್ವಿ. ಪಾಪ ನನ್ನ ಮಗ ಸಿಕ್ಕಾಪಟ್ಟೆ ಸರ್ಕಸ್ಸು. ಗಾಡಿ ಹತ್ತೋದು ಇಳಿಯೋದು. ಆಮೇಲೆ ನನಗೆ ಇನ್ನೊಂದು ಭಯ ಫ್ರೆಂಡ್ಸ್ ಏನಂದರೆ, ರೋಡ್ ಪಕ್ಕದಲ್ಲೇ ಅವ್ರು ಸ್ಟಾಪ್ ಮಾಡಿ ಹೋಗಿದ್ದಾರೆ ನನ್ನ ಹಸ್ಬೆಂಡು. ವೆಹಿಕಲ್ಸ್ ತುಂಬ ಸ್ಪೀಡಾಗಿ ಓಡಾಡ್ತವೆ ಅಲ್ಲಿ ವೆಹಿಕಲ್ಸ್ಗಳು. ಅವ್ನು ಸಡನ್ನಾಗಿ ಆ ಕಡೆ ಈ ಕಡೆ ನನಗೆ ಭಯ ಆಗ್ತಿತ್ತು. ಈ ಕಡೆ ನೋಡಿದ್ರೆ ನನ್ನ ಹಸ್ಬೆಂಡ್ ಇನ್ನೂ ಬಂದಿಲ್ಲ, ಒಂದು 5 ನಿಮಿಷ ಅಂತ ಹೇಳಿದ್ರು. ನೋಡಿದ್ರೆ ಎಷ್ಟೊಂದಾಗಿದೆ. ಹಾಗೆ ಫ್ರೆಂಡ್ಸ್ ಇನ್ನು ಹಾಗೆ ಅವರಿಗೋಸ್ಕರ ಬರ್ತಾರೆ ನೋಡೋಣ ಅಂತ ವೆಯ್ಟ್ ಮಾಡಿದ್ವಿ. ಸದ್ಯಕ್ಕೆ ನಮ್ಮ ಪರಿಸ್ಥಿತಿ ಬಿಸಿಲಂತೂ ಇರಲಿಲ್ಲ. ವೆಯ್ಟ್ ಮಾಡೋದು ಮೊದಲೇ ಆಗಲ್ಲ, ಅವತ್ತು ವೆಯ್ಟ್ ಮಾಡೋಂಗಾಯಿತು. ಹಾಗೆ ಫ್ರೆಂಡ್ಸ್ ಇನ್ನು ಅಲ್ಲಿ ಬೇವಿನ ಸೊಪ್ಪು ಗಿಡ ಇದೆಯಲ್ಲ, ನೀವು ನೋಡ್ಬೋದು ನೋಡಿ. ಈ ಬೇವಿನ ಸೊಪ್ಪು ಗಿಡ ಇಷ್ಟೇಷ್ಟು ಸ್ಪೇಸಲ್ಲಿ ಬೆಳ್ಕೊಂಡಿದೆ ಫ್ರೆಂಡ್ಸ್. ಅವರು ಅಷ್ಟೇ, ಆ ಮನೆಯವ್ರು ಏನಿದ್ದಾರಲ್ಲ ಅದಕ್ಕಷ್ಟೇ ಜಾಗ ಬಿಟ್ಟು ಬೆಳೆಸಿದ್ದಾರೆ. ತುಂಬಾ ಚೆನ್ನಾಗಿ ಬೆಳ್ಕೊಂಡಿದೆ. ಅಂತೂ ಇಂತೂ ನನ್ನ ಹಸ್ಬೆಂಡು ಬಂದರು ಫ್ರೆಂಡ್ಸ್. ಬಂದಾದಮೇಲೆ ನಾವು ಮನೆಗೆ ಬಂದ್ವಿ. ಈಗ ನೀನು ಬರ್ತೀನಿ ಕೇಕ್
ಸೂಪರ್ ಸೂಪರ್. ಹಾಯ್ ಫ್ರೆಂಡ್ಸ್ ಇವಾಗ ನಾವು ಬೇಕ್ರಿಗೆ ಹೋಗಿ ತಗೊಂಡು ಬಂದು ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಾನು ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಸೊ ಹಾಗೆ ನನಗೆ ಗೊತ್ತಿರೋಂಥ ಕೆಲವೊಂದು ಟಿಪ್ಸ್ನೂ ಕೂಡ ನಿಮ್ಮೊಂದಿಗೆ ಶೇರ್ ಮಾಡಿದ್ದೀನಿ. ಹಾಗೆ ಫ್ರೆಂಡ್ಸ್ ಇನ್ನು ಕೇಕು ಏನೆಲ್ಲ ಸ್ಯಾಂಡ್ವಿಚ್ ಥರದ್ದೆಲ್ಲ ತೊಗೊಂಬಂದಿದ್ದೆಲ್ಲ ತಿಂದ್ಕೊಂಡು ಸೊ ಈಗ ಆರಾಮ್ಸಾಗಿ ರೆಸ್ಟ್ ಮಾಡ್ತಾ ಇದ್ದೀವಿ. ಇನ್ನು ನನ್ನ ಮಗನ ನೋಡೋದಾದರೆ ನೋಡಿ ಇಲ್ಲಿ ಆಟ ಆಡ್ತಾ ಇದ್ದಾನೆ. ಹಾಗೆ ಫ್ರೆಂಡ್ಸ್ ಲಾಗ್ನ ಸಹ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ಲಾಗ್ನೊಂದಿಗೆ. ಅಲ್ಲಿವರೆಗೂ ನಿಮ್ಗೆ ಎಲ್ರಿಗೂ ಬಾಯ್, ಟೇಕ್ ಕೇರ್.